ಯುದ್ಧದ ಎಫೆಕ್ಟ್ ಗ್ಯಾಸ್ ಸಿಲಿಂಡರ್ನಲ್ಲಿ ವ್ಯತ್ಯಯ ಆಗಿದೆ. ಹೀಗಾಗಿ ಗ್ಯಾಸ್ ಪೂರೈಕೆಯಲ್ಲಿ ಬುಕ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. 25 ದಿನದ ನಂತರವೇ ಒಂದು ಸಿಲಿಂಡರ್ ಇದ್ದಂಥವ್ರು ಬುಕ್ ಮಾಡಬೇಕು. ಡಬಲ್ ಸಿಲಿಂಡರ್ ಇದ್ದಂಥವರು 30 ದಿನದ ನಂತರ ಬುಕ್ ಮಾಡಬೇಕು. ಇನ್ನು ಹೋಟೆಲ್ನವರು ಪರದಾಡ್ತಾ ಇದ್ದಾರೆ. ಎಲ್ಲಿಂದ ಜೋಡಿಸ್ಬೇಕು ಅವರು ಕಮರ್ಷಿಯಲ್ ಸಿಲಿಂಡರ್ನ? ಇದೇನು ನಿಜಕ್ಕೂ ಸಿಲಿಂಡರ್ಗಳಿಲ್ವಾ ಅಥವಾ ಏನಾದ್ರೂ ವ್ಯತ್ಯಯಗಳನ್ನು ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆಯಾ? ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೋಸ್ಕರ ಈ ಗ್ಯಾಸ್ ಏಜೆನ್ಸಿಯವರು ಏನಾದರೂ ಆಟ ಆಡ್ತಾ ಇದ್ದಾರಾ? ಇದೆಲ್ಲದರ ಬಗ್ಗೆನೂ ಕೂಡ ಒಂದಿಷ್ಟು ವ್ಯವಸ್ಥೆ ಗಮನ ಹರಿಸಬೇಕು. ಇಲ್ಲಾಂದ್ರೆ ಆಗಲ್ಲ. ಏನು ಮಾಡಬೇಕು ಹೋಟೆಲ್ನವರು? ಇನ್ನೇನು ನಾಳೆಯಿಂದ ಬಹುತೇಕ ಹೋಟೆಲ್ಗಳು ಮುಚ್ಚುವಂಥ ಸಾಧ್ಯತೆಗಳಿದೆ. ಬೆಂಗಳೂರಿನಲ್ಲಿ ಸರಿಸುಮಾರು 12,000 ಹೋಟೆಲ್ಗಳಿವೆ. 12,000 ಹೋಟೆಲ್. ಬೆಂಗಳೂರಿನಲ್ಲಿ ಬಹುತೇಕ ಜನಗಳು ಈ ಹೋಟೆಲ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬೆಂಗಳೂರು ಯಾವಾಗಲೂ ಕೂಡ ಗಿಜಿಗುಟ್ಟುವಂಥ ನಗರ. ಇಲ್ಲಿ ಹೋದವರು ಬಂದವರು ಅವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡುವಂಥವ್ರು ಅಂದರೆ ಹೋಟೆಲ್ನವರೇ. ಈಗ ಹೋಟೆಲ್ಗಳೇ ಬಾಗಿಲು ಮುಚ್ಚುವಂಥ ಸ್ಥಿತಿ ಬಂದಿದೆ. ಯಾಕಂದರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನಿನ್ನೆ ತಾನೇ ಕೇಂದ್ರದ ಸಚಿವರು ಹೇಳಿದರು, ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ, 2.5 ತಿಂಗಳ ಕಾಲ ಯಾವುದೂ ಸಮಸ್ಯೆ ಇಲ್ಲ ಅಂತ. ಈ ಗತಿ ನೋಡಿ ಆಗ್ತಿರೋದು. ನೀವು ಈ 3 ಸ್ಟಾರ್ ಹೋಟೆಲ್ನವರೆಲ್ಲ ಈ ಸೌದೆ ಬಳಸುವಂಥ ಪರಿಸ್ಥಿತಿ ಬಂದಿದೆ. ಹೋಟೆಲ್ನಲ್ಲಿ 3 ಸ್ಟಾರ್ ಹೋಟೆಲ್ನಲ್ಲಿ ಸೌದೆ ಬಳಕೆ ಮಾಡಿ ಅಡುಗೆ ಮಾಡ್ತಾ ಇದ್ದಾರಂತೆ. ಈಗಾಗಲೇ ಈ ಬುಕ್ಕಿಂಗ್ ಆಗಿರುವಂಥ ಗೆಸ್ಟ್ಗಳಿಗೆ ಏನಾದರೂ ಹೊಂದಿಸ್ಬೇಕಲ್ಲ. ಬಹುಶಃ ಈ ಸ್ಟಾರ್ ಹೋಟೆಲ್ಗಳು ಜೀವನದಲ್ಲಿ ಈ ಥರ ಸೌದೆ ಕಂಡಿರೋಕ್ಕಿಲ್ಲ. ಸಾಮಾನ್ಯವಾಗಿ ಈ ಸೌದೆ ಅಡುಗೆ ರುಚಿ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಮಾತಿದೆ. ಬಳಸೋರಿಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಂತಂದರೆ ಅಡುಗೆ ಪೂರ್ತಿ ಹೊಗೆ ವಾಸನೆ ತುಂಬಿಡುತ್ತೆ. ಅದು ಕೂಡ ಗೊತ್ತಿರಲಿ. ಈಗ ಎಲ್ಲೆಲ್ಲೋ ಮೂಲೆಯಲ್ಲಿಟ್ಟಂಥ ಸೌದೆ ಒಲೆಗಳು ಹೊರಗಡೆಗೆ ಬಂದವು. ಸೌದೆಗೂ ಒಂದು ಕಾಲ ಬಂತು ನೋಡಿ. ಇದು ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಇದರ ಎಫೆಕ್ಟ್ ರಾಜಧಾನಿ ಬೆಂಗಳೂರಿಗೆ ತಟ್ಟಲಿಕ್ಕೆ ಆರಂಭಿಸಿರುವಂಥದ್ದು. ಸದ್ಯ ನಾನೀಗ ವಿವಿಪುರದಲ್ಲಿರುವಂತಹ ದೋಸೆ ಸೆಂಟರ್ನ ಮುಂಭಾಗದಲ್ಲಿದ್ದೀನಿ. ಪ್ರತಿದಿನವೂ ಕೂಡ ಒಂದು ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇತ್ತು. ಆದರೆ ಆ ಕಮರ್ಷಿಯಲ್ ಸಿಲಿಂಡರು ಬಾರದ ಹಿನ್ನೆಲೆಯಲ್ಲಿ ಇದ್ದಿಲನ್ನು ಬಳಕೆ ಮಾಡಿಕೊಂಡು ಈಗಾಗಲೇ ದೋಸೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿದಿನವೂ ಕೂಡ ಒಂದು ಕಮರ್ಷಿಯಲ್ ಸಿಲಿಂಡರ್ ಬರ್ತಿತ್ತಂತೆ. ಆದರೆ ಕಮರ್ಷಿಯಲ್ ಸಿಲಿಂಡರು ಸದ್ಯ ಈಗ ಸಪ್ಲೈ ಆಗದಂತಹ ಹಿನ್ನೆಲೆಯಲ್ಲಿ ಇದ್ದಿಲು ಅಂದರೆ ಸೌದೆಯ ಇದ್ದಿಲಿನ ಬಳಕೆ ಮಾಡಿಕೊಂಡು ಈಗಾಗಲೇ ದೋಸೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಮಾಲೀಕರು ಹೇಳ್ತಾ ಇರುವಂಥದ್ದು ಇದ್ದಿಲು ಕೂಡ 1 kg 50 ರೂಪಾಯಿ ಇರುವಂಥದ್ದು. ಸೊ ಇದನ್ನು ಕೂಡ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಗ್ಯಾಸ್ ಇದ್ದರೆ ಒಂದಷ್ಟು ಉಪಯೋಗ ಆಗ್ತಿತ್ತು, ಆದರೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಪ್ರತಿದಿನ ನಮಗೊಂದು ಗ್ಯಾಸ್ ಬೇಕಾಗಿತ್ತು, ಆದರೆ ಶನಿವಾರದಿಂದಲೇ ಕೂಡ ಗ್ಯಾಸ್ ಬರ್ತಾ ಇಲ್ಲ. ಒಂದಷ್ಟು ಗ್ಯಾಸ್ ಸಿಲಿಂಡರ್ಗಳಿದ್ವು, ಆ ಸಿಲಿಂಡರ್ನ ಬಳಕೆ ಮಾಡ್ಕೊಂಡಿದ್ವಿ. ಆದರೆ ಈಗ ಅದು ಕೂಡ ಖಾಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾವು ಇದ್ದಿಲಿನ ಮೊರೆ ಹೋಗಿದ್ದೀವಿ. ಇವತ್ತು ಬೆಳಗ್ಗಿನಿಂದಲೇ ಗ್ಯಾಸ್ ಸಿಲಿಂಡ್ರು ಏಜೆನ್ಸಿಯವರಿಗೆ ಕೇಳಿದ್ರೆ ಅವರು ಸಪ್ಲೈ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ ಅಂತೇಳಿ. ಇದು ಸಣ್ಣ ಪುಟ್ಟ ಹೋಟೆಲ್ಗಳಾದರೆ ತುಂಬ ದೊಡ್ಡದಾದಂತಹ 3 ಸ್ಟಾರ್ ಹೋಟೆಲ್ಗಳಲ್ಲೇ ಇಂದು ಬೆಳಗ್ಗೆಯಿಂದ ಸೌದೆಯನ್ನು ಬಳಕೆ ಮಾಡಿ ಅಡುಗೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಬೇರೆ ಬೇರೆ ಹೋಟ್ಲ್ಗಳಲ್ಲೂ ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು, ಇವತ್ತಿನವರೆಗೂ ಕೂಡ ನಮ್ಮ ಹೋಟೆಲ್ನಲ್ಲಿ ಸಿಲಿಂಡರ್ ಇದೆ, ನಾವು ಅದನ್ನು ಬಳಕೆ ಮಾಡಿ ಅಡುಗೆಯನ್ನು ಮಾಡ್ಕೊಳ್ತೀವಿ, ಕಸ್ಟಮರ್ಸ್ಗೆ ಸರ್ವಿಸನ್ನು ಕೊಡ್ತೀವಿ. ನಾಳೆ ಇದೇ ಪರಿಸ್ಥಿತಿ ಏನಾದರೂ ಮುಂದುವರೆದ್ರೆ, ನಾಳೆ ಈ ಪರಿಸ್ಥಿತಿ ಮುಂದುವರೆದ್ರೆ ಸಂಪೂರ್ಣವಾಗಿ ಹೋಟೆಲ್ನ ಕ್ಲೋಸ್ ಮಾಡಬೇಕಾಗತ್ತೆ. ಯಾಕೆ ಅಂತ ಕೇಳಿದ್ರೆ, ಈಗ ಸೌದೆ ಒಲೆ ಇರುವಂತಹ ಹೋಟೆಲ್ಗಳಲ್ಲಿ ಒಲೆಯನ್ನು ಅಂದರೆ ಸೌದೆಯನ್ನು ಬಳಕೆ ಮಾಡಿ ಅಡುಗೆಯನ್ನು ಮಾಡ್ತಾರೆ. ಒಲೆ ಇಲ್ಲದಂತಹ ಹೋಟೆಲ್ಗಳಲ್ಲಿ ಹೇಗೆ ಮಾಡೋದು, ನಮಗೆ ಅದು ಆಗೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇದ್ದಲನ್ನು ಬಳಕೆ ಮಾಡಿಕೊಂಡು ದೋಸೆಯನ್ನು ಮಾಡಲಿಕ್ಕೆ ಅಡುಗೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗೆಗೆ ಮಾತಾಡಲಿಕ್ಕೆ ಹೋಟ್ಲವರೇ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರತಿದಿನ ತಮಗೆ ಎಷ್ಟು ಸಿಲಿಂಡರ್ ಬೇಕಾಗ್ತಿತ್ತು, ಈಗ ಏನು ಹೇಳ್ತಿದ್ದಾರೆ? 1 ಸಿಲಿಂಡರ್ ಬೇಕಿತ್ತು ಸರ್ ಪ್ರತಿದಿನ. ಇವಾಗ ಸಿಲಿಂಡರ್ ಫೋನ್ ಮಾಡಿದ್ರೆ ಸಿಲಿಂಡರ್ ಬರ್ತಾಯಿಲ್ಲ, ಸ್ಟಾಕ್ ಇಲ್ಲ, ಇನ್ನೂ 1 ವಾರ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಏನು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀರಾ? ಇದು ಎಷ್ಟು kg ಇಜ್ಜಿಲು ಅಂತ? ಇಜ್ಜಿಲು kg 50 ರೂಪಾಯಿ ಬೀಳುತ್ತೆ ಸರ್. 50 ರೂಪಾಯಿ ಬೀಳುತ್ತೆ kg. ಇದು ಗ್ಯಾಸ್ಗಿಂತ ಜಾಸ್ತಿ ರೇಟ್ ಬೀಳುತ್ತೆ ಸರ್. ಇದು ಮೇಂಟೈನ್ ಮಾಡೋದು ಇದು ಕಷ್ಟನೇ. ವಿಧಿ ಇಲ್ಲ, ಕ್ಲೋಸ್ ಮಾಡೋಂಗಿಲ್ಲ. ಅದರಿಂದ ಇದನ್ನು ಟ್ರೈನ್ ಮಾಡ್ತಾ ಇದೀವಿ, ಇವತ್ತು ಮಾಡ್ತಾ ಇದೀವಿ. ಅಲ್ಲ ಸರ್, ಈಗ ಸಿಲಿಂಡರ್ ಇಲ್ಲ ಅಂದರೆ
ಹೋಟ್ಲು ಉದ್ಯಮ ನಡೀಲಿಕ್ಕೆ ಸಾಧ್ಯನಾ ಅಂತ? ಆಗಲ್ಲ ಸರ್, ಹೋಟ್ಲು ಉದ್ಯಮ ನಡ್ಸಕ್ ಆಗಲ್ಲ, ಸಿಲಿಂಡರ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಏನ್ ಹೇಳ್ತೀರಾ ಅಂದ್ರೆ ಸರ್ಕಾರಕ್ಕೆ ಈ ಬಗೆಗೆ ಏನಾದ್ರು ರಿಕ್ವೆಸ್ಟ್ ಮಾಡ್ತೀರಾ ಅಂತ? ಸರ್ಕಾರಕ್ಕೆ ಏನು ಹೇಳೋದು ಸರ್, ಅವರು ಯುದ್ಧ ನಡೀತಾ ಇದೆ, ಅದು ಮಾಡೋಕ್ಕಾಗಲ್ಲ ಅಂತ ಅವರು ಹೇಳ್ತಾರೆ. ಅಂದರೆ ನಮಗೆ ಹಿಂಸೆ ಆಯ್ತಾ ಇದೆ ಅವರಿಂದ. ಅಂದರೆ ಇವಿಷ್ಟು ಕೂಡ ಹೋಟೆಲ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಅಂದರೆ ಸಿಲಿಂಡರ್ ಇಲ್ಲ ಅಂದರೆ ಹೋಟೆಲ್ ಉದ್ಯಮ ನಡೆಸುವಂಥದ್ದು ಕಷ್ಟ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣಯ್ಯ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯುದ್ಧ, ಸಂಕಷ್ಟ, ತೊಂದರೆಗಳು ಅವೆಲ್ಲ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ನಾವೇನು ಯೋಚನೆ ಮಾಡ್ತೀವಿ ಅಂತಂದರೆ ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಆನ್ ಆಗುತ್ತಾ ಅದು ಯೋಚನೆ ಮಾಡ್ತೀವಿ. ಬುಕ್ ಮಾಡಿದ್ರೆ ಸಿಲಿಂಡರ್ ಬರುತ್ತಾ ಅದನ್ನು ನಾವು ಯೋಚನೆ ಮಾಡ್ತೀವಿ. ನಮ್ಮದೇನಪ್ಪ ಲೆಕ್ಕಾಚಾರ ಅಂತಂದರೆ ದುಡ್ಡು ಕೊಡ್ತೀವಿ ಸಿಲಿಂಡರ್ ಬರಬೇಕು ಅಂತ. ಆದರೆ ಸಮಸ್ಯೆಗಳು ಬೇರೆ ಬೇರೆ ದೇಶದಲ್ಲಿ ಆಗ್ತಿರುವಂಥ ಯುದ್ಧಗಳಿದೆಯಲ್ಲ, ಅದು ನಮ್ಮ ತನಕ, ನಮ್ಮ ಮನೆ ಅಡುಗೆ ಮನೆ ತನಕ ಬಂದು ನಿಂತಿದೆ. ಇವಾಗ ಆ ಸಮಸ್ಯೆ ವಿಸ್ತರಿಸಿದೆ ಸಮಸ್ಯೆ. ಇನ್ನು ಈ ಅಲ್ಲಲ್ಲಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡುವಂಥವ್ರು ಇದಾರಲ್ಲ, ಅಂಥವ್ರ ಬಗ್ಗೆ ಜಾಗೃತವಾಗಿರಬೇಕು. ಸಿಲಿಂಡರ್ಗೋಸ್ಕರ ಈಗ ಅಂಗಡಿಗಳ ಮುಂದೆ ಕ್ಯೂ ನಿಂತಿದ್ದಾರೆ ಜನ. ಬೇಕು ಅಂತಲೇ ಅವ್ರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಆರೋಪಿಸ್ತಾರೆ. ಇನ್ನು ನಮ್ಮಲ್ಲಿ ಅಡುಗೆ ಸಿಲಿಂಡರ್ನ ಯಾವ್ಯಾವುದಕ್ಕೆ ಬಳಸ್ತಾರೆ ಅಂತ ಕೇಳಿದ್ರೆ ಅಚ್ಚರಿ ಪಟ್ಬಿಡ್ತೀರಿ ನೀವು. ಕೆಲವರೊಂದು ಬಿಡಿ ಕಮರ್ಷಿಯಲ್ಲಾಗೂ ಬಳಸ್ತಾರೆ. ಇನ್ನು ಕೆಲವರು ಏನು ಅಂದರೆ ಈ ಕಾರ್ ಗೀರ್ಗಳಿಗೆ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಂಡು ನೀವು ಅದೇ ಗ್ಯಾಸಲ್ಲೇ ಓಡಿಸ್ತಾ ಇರ್ತಾರೆ. ಈ ರೀತಿ ಎಲ್ಲ ಪ್ಲಾನು ಮಾಡಿರ್ತಾರೆ ನಮ್ಮವರು. ಗ್ಯಾಸ್ ಮುಗಿದು ಇನ್ನೊಂದು 4 ದಿವಸ ಐತಿ. ಇವತ್ತು ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಅದು ಬುಕ್ ಆಗ್ತಾಯಿಲ್ಲ. ಅದಕ್ಕೆ ಎನ್ಕ್ವೈರಿ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಆದರೆ ಇನ್ನೂ ಇಲ್ಲಿ ಪಾಳೆ ಭಾಳ ಐತಿ, ಗದ್ದಲು ಭಾಳ ಐತಿ. ಯಾವಾಗ ತೊಗೊಂತಾರ ನೋಡಬೇಕು, ಏನು ಸಮಸ್ಯೆ ಐತಿ, ಮುಂದಿನ ಒಲೆ ಹೆಚ್ಚಿ ಮಾಡೋ ಪರಿಸ್ಥಿತಿ ಬರ್ತೈತೆ ಏನೋ. ಇನ್ನು ಒಲೆ ಖರೀದಿ ಮಾಡಿಕೊಂಡು ಇನ್ನು ಹೊರಗೆ ಒಲೆ ಹಾಕಬೇಕು, ಒಳಗೆ ಒಲೆ ಹಾಕಬೇಕು ಅನ್ನೋ ಸಮಸ್ಯೆ ಐತಿ. ಇದನ್ನ ಏನರ ಮಾಡಿ ಸರ್ಕಾರ ಲಘುನ ಏನರ ಮಾಡಿ ಇದಕ್ಕೆ ವ್ಯವಸ್ಥೆ ಮಾಡ್ಬೇಕಂತೇಳಿ ಕೇಳ್ಕೊತೇನೆ. ಬುಕ್ ತೊಗೊಳ್ತಾ ಇಲ್ಲ, ಈಗೇನು ಎನ್ಕ್ವೈರಿ ಮಾಡಿ ನೋಡ್ಬೇಕು ಸರ್, ಬುಕ್ ಯಾಕೆ ತೊಗೊಳ್ತಾ ಇಲ್ಲ, ಮತ್ತು ಬುಕ್ ತೊಗೊಳಕ್ಕೆ ಏನು ಮಾಡಬೇಕು, ಏನು ಬರೆಸ್ಬೇಕು, ಹೆಂಗೆ ನಾವು. ಬನ್ನಿ, ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇಸ್ರೇಲ್ ಯುದ್ಧದ ಬಿಸಿ ಈಗ ಗದಗ ಜಿಲ್ಲೆಗೂ ಕೂಡ ತಟ್ಟಿದೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಬಳಕೆ ಏನಿದೆ ಅದು ಸಾಕಷ್ಟು ಕೊರತೆ ಇದೆ. ಈಗಾಗಲೇ ಹೋಟೆಲ್ ಕೂಡ ಈಗ ಬಂದ್ ಆಗುವ ಸ್ಥಿತಿಯಲ್ಲಿದ್ದೇವೆ. ಜೊತೆಗೆ ಈಗ ಏನು ಗೃಹ ಬಳಕೆ ಏನು ಸಿಲಿಂಡರ್ ಕೂಡ ಸಮಸ್ಯೆ ಆಗ್ತಾ ಇವೆ ಅನ್ನೋದು ಈಗ ಗ್ರಾಹಕರಲ್ಲಿ ಮುಟ್ತಿದೆ. ಆದರೆ ಯಾವುದೇ ರೀತಿಯಿಂದ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಕೂಡ ಈಗ ಗ್ಯಾಸ್ ಮಾಲೀಕರು ಕೂಡ ಹೇಳಿದ್ದಾರೆ. ಈಗ ನಾವು ಭಾರತ್ ಗ್ಯಾಸ್ ಒಂದು ಅಂಗಡಿಯಲ್ಲಿ ನೋಡ್ಬೋದು, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಏನು ನಮ್ಮ ಗ್ಯಾಸ್ ಸಿಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಈಗ ಗ್ಯಾಸ್ ಬುಕ್ಕಿಂಗ್ಗೆ ಮುಗಿಬೀಳ್ತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಅದು ಗ್ಯಾಸ್ ಬುಕ್ಕಿಂಗ್ ಸಾಫ್ಟ್ವೇರ್ ಅಪ್ಡೇಟ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಈಗ ಗ್ಯಾಸ್ ಮಾಲಕರು ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಗೃಹ ಬಳಕೆಯ ಸಿಲಿಂಡರ್ ಯಾವುದೇ ರೀತಿಯ ತೊಂದರೆ ಇಲ್ಲ. ಹೀಗಾಗಿ ಯಾವುದೇ ಟೈಮ್ಗೂ ಕೂಡ ಅವರು 1 ತಿಂಗಳ ನಂತರ ಬುಕ್ಕಿಂಗ್ ಮಾಡಿದರೆ ಅವರಿಗೆ ಬುಕ್ಕಿಂಗಿಗೂ ಕೂಡ ಆಗುತ್ತೆ, ಅವರಿಗೆ ಸಪ್ಲೈ ಕೂಡ ಆಗುತ್ತೆ. ಆದರೆ ಕಮರ್ಷಿಯಲ್ ಗ್ಯಾಸ್ಗಳಿಗೆ ಮಾತ್ರ ಸಮಸ್ಯೆ ಇದೆ. ಹೀಗಾಗಿ ಅವು ಸಪ್ಲೈ ಆಗ್ತಾಯಿಲ್ಲ. ಯಾಕೆಂತಂದರೆ ಕೇವಲ ಏನು ಆರೋಗ್ಯ ಇಲಾಖೆ ಅಂದರೆ ಆಸ್ಪತ್ರೆಗಳಿಗೆ ಮತ್ತು ವಿದ್ಯಾರ್ಥಿ ವಸತಿ ನಿಲಯಗಳಿಗೆ ಮಾತ್ರ ಕಮರ್ಷಿಯಲ್ ಗ್ಯಾಸ್ಗಳನ್ನು ಸಪ್ಲೈ ಆಗುತ್ತೆ. ಈಗ ಹೋಟೆಲ್ಗಳಿಗೆ ಈ ಸ್ವಲ್ಪ ಕೊರತೆ ಆಗುತ್ತೆ ಅಂತನ್ನುವಂಥ ಮಾತು ಕೂಡ ಹೇಳಿದ್ದಾರೆ. ಈಗ ನಮ್ಮ ಜೊತೆ ಈಗಾಗಲೇ ಏನು ಈಗ ನೋಡ್ಬೋದು, ಜನ ಈಗೇನು ಯುದ್ಧದ ಭೀತಿ ಇದೆ, ಸಿಲಿಂಡರ್ ಸಿಗಲ್ಲ ಅಂತೇಳಿ ಅಂದ್ರೆ ಈಗ ಜನರು ಕೂಡ ಈಗ ಗ್ಯಾಸ್ ಬುಕ್ಕಿಂಗ್ಗೆ ಮುಗಿಬಿದ್ದಿದ್ದಾರೆ. ಹೀಗಾಗಿ ಯಾವೆಲ್ಲ ಗ್ಯಾಸ್ ಸಮಸ್ಯೆ ಇದ್ದೇವೆ ಏನೇನು ಅನ್ನೋದ್ರ ಬಗ್ಗೆ ಈಗ ಅಂಗಡಿಯವ್ರಿಗೆ ಮಾತನಾಡ್ಸೋಣ. ಈಗ ಯಾವ ಗ್ಯಾಸ್ಗಳ ಸಮಸ್ಯೆ ಇದ್ದೇವೆ, ಯಾವ ಗ್ಯಾಸ್ಗಳ ಸಮಸ್ಯೆ ಇಲ್ಲ? ಸದ್ಯಕ್ಕೆ ಡೊಮೆಸ್ಟಿಕ್ ಇಂದಂತರೂ ಏನೂ ಪ್ರಾಬ್ಲಮ್ ಇಲ್ಲ. ಸಪ್ಲೈ ಇವತ್ತು ಬುಕ್ ಮಾಡಿದ್ರೆ ನೆಕ್ಸ್ಟ್ ದಿನ ಡೆಲಿವರಿ ಕಳ್ಸಾಕತ್ತೀವಿ. ಈಗ ಪ್ರಾಬ್ಲಮ್ ಇರೋದು ಅಂತಂದರೆ ಕಮರ್ಷಿಯಲ್ ಈಗೇನು ಹೋಟೆಲ್ಗೆ ಯೂಸ್ ಮಾಡ್ತಾ ಇದ್ದಾರಲ್ಲ, 19 kg ಆಯ್ತು, 5 kg ಆಯ್ತು, ಅವ್ರದ್ದು ಅಷ್ಟೇ ಸಪ್ಲೈ ಸ್ವಲ್ಪ ಡಿಲೇ ಆಗಕತ್ತೈತಿ. ಅವ್ರಿಗೆ ಅಷ್ಟೇ ಸ್ಟಾಪ್ ಇಟ್ಟಿವಿ. ಗೃಹ ಬಳಕೆ ತೊಂದರೆ ಇಲ್ಲ, ಗೃಹ ಬಳಕೆಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಇದು ಏನು ಗ್ಯಾಸ್ ಏನು ಮಾಲೀಕರ ಮಾತು. ಈಗಾಗಲೇ ಡೊಮೆಸ್ಟಿಕ್ ಅಂದರೆ ಗೃಹ ಬಳಕೆಯ ಸಿಲಿಂಡರ್ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಮಾತ್ರ ಬಂದಾಗಿದೆ. ಈಗ ಹೋಟೆಲ್ಗಳಿಗೆ ಸಪ್ಲೈ ಕೂಡ ಬಂದ್ ಮಾಡಿದ್ವಿ. ಆದರೆ ಎಮರ್ಜೆನ್ಸಿ ಸಪ್ಲೈ ಕೂಡ ಅದು ಕೂಡ ಇರುತ್ತೆ ಅನ್ನೋ ಮಾತು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಇನ್ನು ಬೆಂಗಳೂರಿನಲ್ಲಿ ದೋಸೆ ಅಂದ ತಕ್ಷಣ ನೆನಪಾಗುವಂಥದ್ದು ವಿದ್ಯಾರ್ಥಿ ಭವನ. ಆದರೆ ವಿದ್ಯಾರ್ಥಿ ಭವನದಲ್ಲೂ ಕೂಡ ಸಮಸ್ಯೆ ಇದೆ. ಯಾಕಂದರೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಮಾಲೀಕರು, ಇವತ್ತು ಡೀಲರ್ ಕಡೆಯಿಂದ ಸಿಲಿಂಡರ್ ಸಪ್ಲೈನೇ ಆಗಲಿಲ್ಲ, ಏನು ಮಾಡೋದು, ನಮಗೆ ಹೆಚ್ಚು ಕಡಿಮೆ ಪ್ರತಿದಿನ 5 ಸಿಲಿಂಡರ್ ಬೇಕು. ನಮ್ಮಲ್ಲಿ 4 ದೋಸೆ ಹೆಂಚುಗಳಿವೆ. ಆದರೆ ನಿನ್ನೆಯಿಂದ 2 ಹೆಂಚುಗಳು ಮಾತ್ರ ಕೆಲಸ ಮಾಡ್ತಾಯಿವೆ. ಗ್ಯಾಸ್ ಇಲ್ಲ. ಅದಕ್ಕೋಸ್ಕರ ನಮ್ಮ ಬಳಿ ಈಗ 4 ಸಿಲಿಂಡರ್ ಮಾತ್ರ ಉಳ್ಕೊಂಡಿದೆ. ಸರ್ಕಾರ ಹೀಗೆ ಇರಬಾರ್ದು, ಸಮಸ್ಯೆ ಬಗೆಹರಿಸಬೇಕು ಅಂತಾರೆ ಅದರ ಮಾಲೀಕ ಅರುಣ್ ಅಡಿಗ.
ಹೋಟ್ಲಲ್ಲಿ ನಾವು ಅಂದಾಜು ಒಂದು 5 ಸಿಲಿಂಡರ್ ಪರ್ ಡೇ ಕನ್ಸಂಪ್ಷನ್ ಇರೋದು. ಸೊ ಈಗ ನಿನ್ನೆ ದಿವಸ ಯಾವ ಸಪ್ಲೈಯೂ ಆಗಿಲ್ಲ ಡೀಲರಿಂದ, ಇವತ್ತು ಬೆಳಗ್ಗೆನೂ ಆಗಿಲ್ಲ. ಬೆಳಗ್ಗಿಂದ ನಾವು ಕಾಂಟ್ಯಾಕ್ಟಲ್ಲೇ ಇದ್ದೀವಿ ಡೀಲರ್ದು. ನಾವು ಡೀಲರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಡೀಲರು ನಮಗೆ ಹೇಳ್ತಾ ಇರೋದು ಅವ್ರದ್ದು ರೀಫಿಲ್ಲಿಂಗ್ ಸ್ಟೇಷನ್ನಲ್ಲಿ ರೀಫಿಲ್ ಮಾಡಿ ಕೊಡ್ತಾ ಇಲ್ಲ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್, ಓನ್ಲಿ ಫಾರ್ ಡೊಮೆಸ್ಟಿಕ್ ತುಂಬಿಸಿ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಆದೇಶ ಇದೆ ರೆಸ್ಟ್ರಿಕ್ಟೆಡ್ ಆಗಿ ಕೊಡಬೇಕು ಅಂತ ಆದೇಶ ಇರೋದು ನಿಲ್ಲಿಸಬಾರ್ದು ಅಂತೇನಿಲ್ಲ, ರೆಸ್ಟ್ರಿಕ್ಟೆಡ್ ಆಗಿ ಅಂತ ಆದೇಶ ಬಂದಿದೆ ಸೆಂಟ್ರಲ್ ಗೌರ್ಮೆಂಟಿಂದ. ಬಟ್ ಇಲ್ಲಿ ರೀಫಿಲ್ಲಿಂಗ್ ಸ್ಟೇಷನ್ನಲ್ಲಿ ಕಮರ್ಷಿಯಲ್ಗೆ ಕೊಡ್ತಾನೆ ಇಲ್ಲ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇರೋದು. ಸೊ ಇದೇ ಥರ ಮುಂದುವರೆದ್ರೆ ಖಂಡಿತ ಅಂತ ಅದಕ್ಕೆ ಆಸ್ಪದ ಇದೆ. ಯಾಕೆಂದರೆ ಪ್ರೈವೇಟ್ ಗ್ಯಾಸ್ ಪ್ಲೇಯರ್ಸ್ ಇದ್ದಾರೆ, ಬಟ್ ಈಗಿನ ಇದರಲ್ಲಿ ದ ಪರ್ಸೆಂಟೇಜ್ ಆಫ್ ಪ್ರೈವೇಟ್ ಪ್ಲೇಯರ್ಸಿಂದ ತೊಗೊಳ್ತಾ ಇರೋದು ವೆರಿ ಲೆಸ್. ಸೊ ಈಗ ಅವ್ರುಗಳು ಅಪ್ರೋಚ್ ಮಾಡಿದ್ರೆ ಪ್ರೈವೇಟ್ ಪ್ಲೇಯರ್ಸಲ್ಲಿ ರೆಗ್ಯುಲೇಷನ್ ಇಲ್ಲ. ಅವ್ರದ್ದು 17 kg ಸಿಲಿಂಡ್ರು, ಗೌರ್ಮೆಂಟ್ದೆಲ್ಲ 19 kg ಸಿಲಿಂಡ್ರು. 17 kg ಸಿಲಿಂಡ್ರಿಗೆ ಆ್ಯಸ್ ಆಫ್ ನಾವು ನಮ್ಮಲ್ಲಿ ಪ್ರೈವೇಟು ಸೋರ್ಸ್ ಮಾಡ್ತಾ ಇರಲಿಲ್ಲ. ಪ್ರೈವೇಟ್ ಅವ್ರಿಗೆ ಮಾತಾಡಿದಾಗ ಗೊತ್ತಾಯಿತು, ನಿನ್ನೆಯ ರೇಟು ಅರೌಂಡ್ 1800 ಚಿಲ್ಲರೆ ಇತ್ತು 17 kg ಸಿಲಿಂಡ್ರಿಗೆ. ಇವತ್ತಿನ ರೇಟು 2200 ಚಿಲ್ಲರೆ ಇದೆ, ಅದು ಸಿಗ್ತಾ ಇಲ್ಲ ಅಂತ ಇದ್ದಾರೆ. ಎಕ್ಸಾಕ್ಟ್ಲಿ. ಸೊ ಆಯಿತು, ಅದನ್ನು ಸಿಕ್ಕಿದ್ರೆ ತೊಗೊಳ್ಳೋಣ, ಒಂದು 5 ಸಿಲಿಂಡ್ರ್ ಕೊಡಿ ಅಂದರೆ ಇಲ್ಲ ಅಂತ ಇದ್ದಾರೆ. ನೋಡಬೇಕು, ಅಥವಾ ಅವರು ನಾಳೆ ದಿನ ಅದು 2500 ಅಂದ್ರೂ ಅನ್ನೆಸೆಸರಿ ಒಂದು ಬ್ಲ್ಯಾಕ್ ಮಾರ್ಕೆಟ್ಗೆ ಆಸ್ಪದ ಆಗುತ್ತಾ ಅನ್ನೋ ಒಂದು ಆತಂಕ ನಮಗೆಲ್ಲ ಇದೆ. ಇದೇನಾಗುತ್ತೆ, ದಯವಿಟ್ಟು ಸುಮ್ಮನೆ ಸಿಲಿಂಡರ್ಗಳನ್ನು ಬುಕ್ ಮಾಡಬೇಡಿ. ಇದು ಸಿಲಿಂಡರ್ ಸಪ್ಲೈ ಮಾಡ್ತಾರಲ್ಲ ಆ ಸಂಸ್ಥೆಗಳು ಕೇಳ್ಕೊಂಡಿವೆ, ದಯವಿಟ್ಟು ಸುಮ್ಮನೆ ಬುಕ್ ಮಾಡಬೇಡಿ. ಸಿಂಗಲ್ ಸಿಲಿಂಡರ್ ಇದ್ದಂಥವ್ರು 25 ದಿನದ ನಂತರ ಬುಕ್ ಮಾಡಿ, ಡಬಲ್ ಸಿಲಿಂಡರ್ ಇದ್ದಂಥವ್ರು 30 ದಿನದ ನಂತರ ಬುಕ್ ಮಾಡಿ. ಪರಿಸ್ಥಿತಿ ಸರಿ ಇಲ್ಲ, ಯುದ್ಧದ ವಾತಾವರಣ ಇದೆ, ಯುದ್ಧ ಆಗ್ತಿರೋದ್ರಿಂದ, ಯುದ್ಧದ ಕಾರ್ಮೋಡ ಇರೋದ್ರಿಂದ ದಯವಿಟ್ಟೇನು ಅಂತಂದರೆ ಸುಮ್ಮನೆ ನೀವು ಸಿಲಿಂಡರ್ ಬುಕ್ ಮಾಡೋಕ್ಕೆ ಹೋಗಬೇಡಿ. ಇದು ಇವರು ಮನವಿ. ಅನಗತ್ಯವಾಗಿ ನೀವೇನಾದರೂ ಬುಕ್ ಮಾಡಿಬಿಟ್ರೆ ಸಿಗುವಂಥವ್ರಿಗೂ ಕೂಡ ಸಿಲಿಂಡರ್ ಸಿಗಲ್ಲ. ಹೀಗಾಗಿ ವ್ಯತ್ಯಯಗಳಾಗ್ಬಿಡ್ತವೆ ನಾಳೆ. ಆ ಥರ ಮಾಡಬೇಡಿ ಅಂತ. ಇನ್ನು ಈ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಜೊತೆಗೆ ಈ ವ್ಯತ್ಯಯ, ಸೊ ಇದ್ರ ಬಗ್ಗೆ ಈ ಸರ್ಕಾರದ ಪ್ರತಿನಿಧಿಗಳು ಮಾತಾಡಿದ್ದಾರೆ. DCM DK ಶಿವಕುಮಾರ್ ಮಾತಾಡಿದ್ದಾರೆ, ಸಚಿವ ಸುಧಾಕರ್ ಮಾತಾಡಿದ್ದಾರೆ, ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಪಾರ್ಲಿಮೆಂಟಲ್ಲಿ ಸರ್ಕಾರ ಇದನ್ನು ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ MP ಗಳು, ಇಂಡಿಯಾ ಒಕ್ಕೂಟದ MP ಗಳೆಲ್ಲ ನಿನ್ನೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ಇರಾನ್ ಜೊತೆ ಸಂಬಂಧ, ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೇ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. MP ಗಳು ಯಾಕೆ ಮಾತಾಡ್ತಾ ಇಲ್ಲ? MP ಗಳು ಒಬ್ಬರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದೂ, ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, MP ಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಭಾಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ, ಎಲ್ಲ ಮಾತಾಡ್ತೀನಿ. ಭಾಳ ದೊಡ್ಡ ಒಂದು ಆತಂಕದ ಪರಿಸ್ಥಿತಿ ಕಾರಣ ಏನೇನು ಇದ್ರ ಮೇಲೆ ಪರಿಣಾಮಗಳಾಗ್ತವೆ, ಯಾವ್ಯಾವ ಅಗತ್ಯ ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತವೆ, ಸಗಟು ಸಾಗಾಣಿಕೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ, ಇದು ಒಂದಲ್ಲ ಒಂದು ರೀತಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೋದಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಅವರು ಕೊಟ್ಟಂಥ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಮಹಿಳಾ ದಿನಾಚರಣೆಯ ದಿನದಂದನೇ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಸೊ ಎಲ್ಲಿ ಸ್ಮೃತಿ ಇರಾನಿ ಅವರು ಎಲ್ಲೋ ಯಾಕೋ ಕಾಣಿಸ್ತಾ ಇಲ್ಲ. ಯಾಕಂತಂದರೆ 10 ರೂಪಾಯಿ 50 ರೂಪಾಯಿ ಜಾಸ್ತಿ ಬೆಲೆ ಆದರೆ ಪಾಪ ಭಾಳ ಬೊಂಬಳ ಹೊಡ್ಕೊಳ್ತಾ ಇದ್ರು. ಇವತ್ತು ಪಾಪ ಎಲ್ಲೋ ಕಾಣೆಯಾಗಿದ್ದಾರೆ, ಮಾಯ ಆಗಿದ್ದಾರೆ. ಏನು ಯುದ್ಧ ನಡೀತಾ ಇದೆ, ಆ ಯುದ್ಧದಿಂದ ಇಡೀ ವಿಶ್ವದ ಮೇಲೆ ಪರಿಣಾಮ ಬೀರ್ತಾ ಇದೆ. ಸ್ಪೆಷಲಿ ಡೀಸೆಲು, ಪೆಟ್ರೋಲು, ಗ್ಯಾಸು, ಸಿಲಿಂಡ್ರು. ಇನ್ನು ಬರ್ತಾ ನೋಡಿ, ಇದು ಬರೀ ಶುರು ಆಗಿದೆ ಅಷ್ಟೇ. ಬರ್ತಾ ನೋಡಿ ಭಾರತ ದೇಶಕ್ಕೆ ಭಾಳಷ್ಟು ಸಂಕಷ್ಟ ಎದುರಾಗಲಿದೆ. ಕೇಂದ್ರ ಸರ್ಕಾರ ತತ್ಕ್ಷಣ ಇಂಟರ್ವ್ಯೂನ್ ಆಗಬೇಕು. ಹೋಟೆಲ್ದವ್ರಿಗಾಗಿರ್ಬೋದು ಅಥವಾ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಶಿವಮೊಗ್ಗದಲ್ಲೂ ಕೂಡ ಪ್ರತಿಭಟನೆ ಮಾಡಿದೆ. LPG ಅಭಾವ, ಇದನ್ನು ಸರ್ಕಾರ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ.
ಹೀಗಾಗಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಗೋಪಿ ವೃತ್ತದಲ್ಲಿ ರಸ್ತೆಯಲ್ಲಿ ಒಲೆ ಹೊತ್ತಿಸಿ ಪ್ರತಿಭಟನೆ ಮಾಡಿದ್ದಾರೆ. ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಮೋದಿ ಹಟಾವ್, ಯೂತ್ ಕೇಂದ್ರ ಬಿಜೆಪಿ ಸರ್ಕಾರ ಏನು ಪದೇ ಪದೇ ಜನವಿರೋಧಿ ಕೆಲಸಗಳನ್ನು ಮಾಡ್ತಾ ದಿನನಿತ್ಯ ವಸ್ತುಗಳ ಬೆಲೆನ ಏರಿಸ್ತಾ ಬರ್ತಾನೆ ಇದ್ದಾರೆ. ಕಳೆದ ವರ್ಷ ಕೂಡ 50-60 ರೂಪಾಯಿ ಜಾಸ್ತಿ ಮಾಡಿದ್ರು. ಈ ವರ್ಷ ಕೂಡ 60 ರೂಪಾಯಿ ಗ್ಯಾಸಿಗೆ ಜಾಸ್ತಿ ಮಾಡಿದ್ದಾರೆ. ಈ ಕಳೆದ 3 ತಿಂಗಳಲ್ಲಿ 307 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದೇ ರೀತಿ ಮಾಡ್ತಾ ಹೋದರೆ ಜನಸಾಮಾನ್ಯರಿಗೆ ಬದುಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇವರು ಕಾಂಪ್ರಮೈಸ್ PM ಆಗಿ ಟ್ರಂಪ್ ಅವರಿಗೆ ನಮ್ಮ ದೇಶನ ಅಡ ಇಟ್ಟಿದ್ದಾರೆ, ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ನಾವು ಇವತ್ತು ಗ್ಯಾಸ್ ಸಿಲಿಂಡರ್ ದರ ಜಾಸ್ತಿ ಆಗಿರೋದ್ರಿಂದ ನಾವು ಗ್ಯಾಸ್ ಸಿಲಿಂಡರಲ್ಲಿ ಏನು ಮಾಡೋಕ್ಕಾಗ್ದಲೇ ಜನ ಇವಾಗ ಸೌದೆಗೆ ಮೊರೆ ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದೀವಿ. ಇದೇ ರೀತಿ ಮಾಡ್ತಾ ಹೋದರೆ ಇನ್ನೂ ಉಗ್ರ ಹೋರಾಟನ ನಮ್ಮ ಜಿಲ್ಲಾ NSU ಇಂದ ಜಿಲ್ಲಾ ಯುವ ಕಾಂಗ್ರೆಸ್ಸಿಂದ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.